ಶಿರೂರು ಪರ್ಯಾಯ ಎನ್ನುವಂಥದ್ದು ನಮ್ಮ ಪರ್ಯಾಯ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಈ ವರ್ಷ ನಡೆಯುವಂಥ ಶಿರೂರು ಮಠದ ವೇದವರ್ಧನ ತೀರ್ಥ ಸ್ವಾಮೀಜಿಯವರ ಪರ್ಯಾಯ ಪಟ್ಟ ಅತ್ಯಂತ ಸುಂದರವಾಗಿ ನಡೀತಾ ಇದೆ. ಈ ಕಾಲಘಟ್ಟದಲ್ಲಿ ಈ ಪರ್ಯಾಯದ ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ಕೂಡ ಒಂದು ಸೇವೆ ಮಾಡುವಂಥ ಅವಕಾಶವನ್ನು ಪರ್ಯಾಯ ಸ್ವಾಗತ ಸಮಿತಿ ಮಾಡಿಕೊಟ್ಟಿದೆ. ಇಡೀ ಕಳೆದ 1 ವಾರಗಳಿಂದ ಉಡುಪಿಯ ಎಲ್ಲ ರಥಬೀದಿಗಳಲ್ಲಿ ನಗರದ ಅಲಂಕಾರವನ್ನು ಮಾಡುವಂಥ ಕಾರ್ಯಗಳನ್ನು ನಮ್ಮ ಕಾರ್ಯಕರ್ತರು ದಿನನಿತ್ಯ ಮಾಡ್ತಾ ಇದ್ದಾರೆ. ಬಹುಶಃ ಕಳೆದ ಹಲವಾರು ವರ್ಷಗಳಿಂದ ಶಿರೂರು ಮಠಕ್ಕೂ ಮತ್ತು ವಿಶ್ವ ಹಿಂದೂ ಪರಿಷತ್ತಿಗೆ ಒಂದು ಅವಿನಾಭಾವವಾದಂಥ ಸಂಬಂಧ. ನಮ್ಮ ಕಾರ್ಯಕರ್ತರಿಗೆ ಅಥವಾ ನಮ್ಮ ಹೋರಾಟಗಳಲ್ಲಿ ಈ ಹಿಂದಿನ ಸ್ವಾಮೀಜಿಗಳಿಗೂ ಕೂಡ ನಮಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಸೂಚಿಸುವುದರ ಮುಖೇನ ನಮ್ಮೊಂದಿಗೆ ಸದಾ ಜೊತೆ ಆಗ್ತಾ ಇದ್ರು. ಇವತ್ತು ಕೂಡ ನಮಗೆ ಒಂದು ಆಶಾಭಾವನೆ ಇದೆ. ಮುಂದಿನ ಸ್ವಾಮೀಜಿಗಳಿಗೆ ಕೂಡ ನಮ್ಮ ಹಿಂದುತ್ವದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನಮ್ಮ ಸಂಘಟನೆಯೊಂದಿಗೆ ಸದಾ ನಮ್ಮ ಜೊತೆ ಇರ್ತಾರೆ ಎನ್ನುವಂಥ ಒಂದು ಆಶಾಭಾವನೆ ನಮ್ಮ ಕಾರ್ಯಕರ್ತರೊಂದಿಗಿದೆ. ಈ ಬಾರಿಯ ಏನು ಪರ್ಯಾಯ ಸಮಿತಿಯಲ್ಲಿ ಪರ್ಯಾಯದ ಕಾರ್ಯದಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರಿಗೆ ಮತ್ತು ನಮಗೂ ಶ್ರೀಕೃಷ್ಣನ ಸೇವೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅವಕಾಶ ಮಾಡಿಕೊಟ್ಟಂಥ ಶಿರೂರು ಮಠ ಮತ್ತು ಸ್ವಾಗತ ಸಮಿತಿಗೆ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ವತಿಯಿಂದ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಇನ್ನೇನು 2-3 ದಿವಸಗಳಲ್ಲಿ ಶಿರೂರು ಪರ್ಯಾಯ ನಮ್ಮ ಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಈ ಪರ್ಯಾಯವನ್ನು ಅತ್ಯಂತ ಚೆಂದಗಾಣಿಸಿಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ಶಿರೂರು ಪರ್ಯಾಯ ಸಮಿತಿಯಲ್ಲಿ ನಮಗೆ ವಿಶ್ವ ಹಿಂದೂ ಪರಿಷತ್ತಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಗರ ಅಲಂಕಾರವನ್ನು ಮಾಡಬೇಕು ಹೇಳುವಂತಹ ಪರಿವಾರ ಸಂಘಟನೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸಮಯ ನೋಡ್ಬೋದು, ಗಂಟೆ ಬೆಳಗಿನ ಜಾವ 2 ಆಗ್ತಾ ಬಂತು. ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಹೇಳುವಂತಹ ಒಂದು ದೊಡ್ಡ ಅತ್ಯಂತ ಪ್ರೀತಿಯ ಭಾವನೆಯಿಂದ ಈ ಬೆಳಗಿನ ಜಾವದಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಹೇಳಿದರೆ ಒಂದಷ್ಟು ವಾಹನಗಳು ಓಡಾಡೋದ್ರಿಂದ ರಾತ್ರಿ ಒಂದು 9 ಗಂಟೆ ನಂತರ ನಮ್ಮ ಸಮಯವನ್ನು ಶಿರೂರು ಮಠಕ್ಕೋಸ್ಕರ ಮೀಸಲಿಡುವಂತಹ ಒಂದು ದೊಡ್ಡ ಏನು ಡೆಡಿಕೇಶನ್ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ಕಾರ್ಯಕರ್ತರು ನಾವೆಲ್ಲ ಸೇರಿಕೊಂಡು ಶಿರೂರು ಪರ್ಯಾಯಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇದಕ್ಕಿಂತ ಮುಂಚಿನ ಶ್ರೀಗಳಿರುವಾಗಲೂ ನಮ್ಮ ಸಂಘಟನೆಗೆ ಅಥವಾ ಹಿಂದೂ ಸಮಾಜಕ್ಕೆ ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ಒಂದು ಗೋಹತ್ಯೆ ಅಥವಾ ಗೋವಿನ ವಿಚಾರವಾಗಿ ಬಂದಾಗ ತಾನೇ ಮೊದಲು ನಿಂತು ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ಆ ಶ್ರೀಗಳು ಮಾಡ್ತಾ ಇದ್ರು. ಹಾಗಾಗಿ ನಾವು ಇವತ್ತು ಕೂಡ ಅದನ್ನೇ ಅಪೇಕ್ಷಿಸ್ತಾ ಇದ್ದೇವೆ. ಏನು ಕೇಳಿದರೆ ಈ ಶ್ರೀಗಳು ಕೂಡ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕೆ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಯಾಕೆ ಹೇಳಿದರೆ ಇಡೀ ನೀವು ಉಡುಪಿಯನ್ನು ಗಮನಿಸ್ಬೋದು, ಎಲ್ಲಿ ನೋಡಿದರೂ ಕೂಡ ನಮ್ಮ ಹಿಂದುತ್ವದ ಕೇಸರಿಯ ಪತಾಕೆಗಳು ಹಾರಾಡ್ತಾ ಇದೆ. ಹಾಗಾಗಿ ಇದು ಮೊದಲ ಹೆಜ್ಜೆ. ಹಾಗಾಗಿ ಈ ಶ್ರೀಗಳು ಕೂಡ ಹಿಂದೂ ಸಮಾಜದ ರಕ್ಷಣೆಯನ್ನು, ಅದೇ ರೀತಿಯಾಗಿ ಕೃಷ್ಣನಿಗೆ ಅತ್ಯಂತ ಪ್ರೀತಿಯಾದಂತಹ ಗೋವಿನ ರಕ್ಷಣೆಯನ್ನು ಮಾಡ್ತಾ ಹಿಂದೂ ಸಮಾಜವನ್ನು ಸದಾಕಾಲ ರಕ್ಷಣೆ ಮಾಡ್ತಾರೆ ಹೇಳುವಂತಹ ಭಾವನೆ ನಮ್ಮಲ್ಲಿದೆ. ಇದರ ಜೊತೆಗೆ ನಾವು ಇದು ಇನ್ನೊಂದು ಹೇಳಬೇಕಾಗಿದೆ. ಏನು ಕೇಳಿದರೆ ಈ ಇಷ್ಟೆಲ್ಲ ವ್ಯವಸ್ಥೆ ಮಾಡುವಾಗ ಇದಕ್ಕೆ ಕಾಣದ ಹಿಂದೆ ಇರುವಂಥ ಒಂದಷ್ಟು ಕೈಗಳು ಅಂತ ಹೇಳಿದರೆ ಕ್ಯಾಮರಾಮ್ಯಾನ್ ಇರ್ಬೋದು, ಅಥವಾ ಇದಕ್ಕೆ ಶಿರೂರು ಪರ್ಯಾಯಕ್ಕೆ ಸಂಬಂಧಪಟ್ಟಂತಹ ಈ ದೀಪಾಲಂಕಾರದ ವ್ಯವಸ್ಥೆ ಇರ್ಬೋದು, ಕಮಾನಿನ ವ್ಯವಸ್ಥೆ ಇರ್ಬೋದು, ಇದೆಲ್ಲವೂ ಕೂಡ ಒಂದೇ ಭಾವನೆ. ಏನು ಕೇಳಿದರೆ ಇಷ್ಟು ಕಾರ್ಯಕರ್ತರ ಮನಸ್ಸಲ್ಲಿರುವಂಥದ್ದು ಈ ಸೇವೆ ಕೃಷ್ಣನ ಸೇವೆ, ಈ ಸೇವೆ ಹೇಳುವಂಥದ್ದು ಪರ್ಯಾಯ ಶ್ರೀಗಳ ಸೇವೆ ಹೇಳುವಂತಹ ದೊಡ್ಡ ಭಾವನೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ.